ಸುಮ್ಮತಿ ಥರ ಆಗ್ತೀನಿ ಅಟ್ಲೀಸ್ಟ್ ಒಂದು ಥರನಾದ್ರೂ ಆಗಬೇಕು. ಗೈಸ್ ಜಿಮ್ಮಿಗೆ ಹೋಗಿ ಎಷ್ಟು ಸಾವಿರ ಜಿಮ್ಮಿಗೆ ಹೋಗಿ ಎಷ್ಟು ಕೆ ಜಿ ಇದೆ ಜಾಯ್ನ್ ಆಗಬೇಕಾದ್ರೆ? 62. ಇವಾಗ ಎಷ್ಟಾಗಿದೆಯಾ? 64. ನಿಜವಾಗ್ಲೂ 64 kg ಹೆಂಗಾದ್ಲು ಅಂತ ನಾನು ನಿಮಗೆ 5 ಮಿನಿಟ್ಸಲ್ಲಿ ರಿಯಾಲಿಟಿ ತೋರಿಸ್ತೀನಿ ಗೈಸ್. ಸಿ ಯು ಇನ್ 5 ಮಿನಿಟ್ಸ್. ಬೈ ಬೈ. ಆ್ಯಂಡ್ ದಿಸ್ ಇಸ್ ಅನುಷಾ. ಹಾಯ್. ಓಕೆ. ವೆಲ್ಕಮ್. I was 70, now I am 120. ಓಕೆ ಗೈಸ್, ಅವ್ರು ಇಲ್ಲಿ ಇದ್ರೆ ಪಕ್ಕ ಮಾಡಿಸ್ಕೊಬೇಕು. ಅವರಿಗೆ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಜಿಮ್ಗೆ. ಏನು ಟಾಪಿಕ್ ಬಗ್ಗೆ ಮಾತಾಡ್ತಿದ್ರಿ ಅಂತ ಹೇಳು. ಜಿಮ್ ಬಗ್ಗೆ. ಜಿಮ್ಮಲ್ಲಿ ಏನು ಕ್ಯಾಮ್ರಾಮ್ಯಾನ್ ಬೇಕು ಅಂತ ತಾನೇ? ಹೌದು. ಯಾರನ್ನ ಹುಡುಕ್ತಿದ್ಯಾ? ನಮ್ಮ ಸರ್ ನೋಡುತ್ತೇವೆ. Me, I was 110, now I'm 80. sorry, 80, 110. Punya is trying to decrease my weight by 30 kg. Thank you, Punya. Thank you, Miss Choreographer. Sorry, choreographer, you are cameraman. Asia's best cameraman, Kirtana. ಇವಳು ಆಗ್ಲಿಂದ ಹಾಯ್ಬಿಟ್ಟು ಬೇರೆ ಏನು ಹೇಳ್ತಿಲ್ಲ. ಕರೆಕ್ಟ್, ಸ್ವಲ್ಪ ಜೋರು ಹೇಳು. ಪುಣ್ಯ. ಐ ಆಮ್ ಹೀರೋಯಿನ್. ಓಕೆ, ಈಗ ಕ್ಯಾಮ್ರಾಮನ್ಗೆ ಎಷ್ಟು ಕೊಡ್ತೀಯ ಸ್ಯಾಲ್ರಿ? ಇವರು ಗೈಸ್, ಪುಣ್ಯ ಜಿಮ್ಮಿಗೆ ಹೋಗ್ತಿದ್ದಾಳೆ, ಬಟ್ ಕ್ಯಾಮ್ರಾಮನ್ ಇಲ್ಲ ಅಂತ ಬೇಜಾರು ಮಾಡ್ಕೊತಿದ್ದಾಳೆ. ಸೊ ಯಾರಾದರೂ ಕ್ಯಾಮ್ರಾಮನ್ ಇದ್ರೆ ಮಂತ್ಲಿ ಎಲ್ಲ ಎಕ್ಸ್ಪೆನ್ಸಸ್ ಎಲ್ಲ ಹೋಗಿ 1200 ರೂಪಾಯಿ ಉಳಿಯುತ್ತೆ. 1200 ರೂಪಾಯಿ ಯಾರನ್ನ ಇದ್ರೆ ಬನ್ನಿ. ಯಾರಾದರೂ ಕ್ಯಾಮ್ರಾಮನ್ನು 1000 ಫ್ರೀ ಇರುತ್ತೆ. 200ಗೆ. ಇವಾಗ ನಿಮಗೆ ಕ್ಯಾಮ್ರಾಮನ್ ತೋರಿಸೋಕೆ ಹೋಗ್ತಾ ಇದ್ದೀನಿ. Time is hard. ಇಟ್ಸ್ ನನ್ ಅದರ್ ದ್ಯಾನ್ No! Now, Punya is hiring me for 50k. Yes. So I'm thinking whether to join with her for the cameraman job. ಇಟ್ಸ್ ನಾಟ್ ಫುಲ್ ಟೈಮ್. ಓಕೆ. ವಾಟ್ಸ್ ಯುವರ್ ಸ್ಯಾಲ್ರಿ ಪುಣ್ಯ? 15K. ಹೌ ಕ್ಯಾನ್ ಯು ಗಿವ್ ಹಿಮ್ 50,000? ಇನ್ ಫೋನ್ ಪೇ. How you are earning it? How you are earning it? She will sold 1 acre land. This idea is very good. This idea is very good and your father will agree for it. Don't ever dream property. Did your father write it for you? No. Then how can you sell it now? Jewelry. Punya's father will write on my name. You are just dreaming. 1 acre will go for 1 CR and 50 lakhs will be registered in my name. So that you will be permanent cameraman for Punya. No. After he takes that amount, no. You will be the After cameraman? he left this Job. job and he left this Bangalore, he'll settle in another country. ಪುಣ್ಯ, ನೀನು 50 ಲಕ್ಷ ಅವ್ರ ಬ್ಯಾಂಕ್ಗೆ ಹಾಕ್ಬಿಟ್ರೆ ಅವ್ರು ಪರ್ಮನೆಂಟಾಗಿ ನಿನ್ನ ಹತ್ರ ವರ್ಕ್ ಮಾಡ್ತಾರೆ ಅಂತ ಏನು ಗ್ಯಾರಂಟಿ? ಜಾಗ ಬಿಟ್ಬಿಟ್ರೆ ಸಿಕ್ತು ದುಡ್ಡು ಅಂತ ಊರು ಖಾಲಿ ಮಾಡಿಬಿಟ್ರೆ? ಅದಕ್ಕೆ ಅವರು ಮೊದಲೇ ಮಡಿಕೇರಿ ಅವರು ಹೊಟ್ಟೋಗ್ಬಿಡ್ತಾರೆ ಬಿಟ್ಬಿಟ್ಟು. ನಂಬಕ್ಕಾಗಲ್ಲ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾರೆ. ನಂಬಕ್ಕಾಗಲ್ಲ ಅಂತಲ್ಲ, ಊರು ಬಿಟ್ಟು ಹೊಟ್ಟೋಗ್ತಾರೆ ಬೆಂಗಳೂರು ಅಂತ. ಬೆಂಗಳೂರು ಬಿಟ್ಟು ಹೊಟ್ಟೋಗ್ತಾರೆ ಅಂತ ಹೇಳ್ತಿದ್ದೀನಿ. ಹುಡ್ಕೊಂಡು ಹೋಗೋದು ಅವ್ರ ಊರಿಗೆ ಅಲ್ವಾ? ನೀನು ಕ್ಯಾಮ್ರಾಮನ್, ಅವ್ರ ಕ್ಯಾಮ್ರಾಮನ್ನ ನಿನಗೆ ಹುಡ್ಕೊಂಡು ಹೋಗೋದಕ್ಕೆ. ಕ್ಯಾಮ್ರಾಮನ್ ಸಿಗೋ ತನಕ ಹುಡುಕ್ತೀವಿ, ಅವ್ರು ಸಿಕ್ಕಿದ್ಮೇಲೆ ಅನ್ಕೊಂಡು. ಅದಕ್ಕಂತಾನೆ ಸೈಂಟಿಸ್ಟ್ ಕೀರ್ತನ ಅವರು ಒಂದು ಚಿಪ್ ಕಂಡಿದ್ದಾರೆ. ಅದಕ್ಕೆ ನಮ್ಮ ಕೈಗೆ ಒಂದು ಇನ್ಸರ್ಟ್ ಮಾಡ್ತಾರೆ. ಅಲ್ಲಿ ಕೈನ ಕಟ್ ಮಾಡಿಬಿಟ್ಟು ನರ್ವ್ನ ಕೀಳೋದೆ. ಸೊ ಈಗ ನಿಮ್ಮಂಥ ಡೇಂಜರ್ಗಳಿಂದ ನಾನು ಓಡೋದ ಅಂತ ಇದ್ದೀನಿ ಈಗ. ಓಕೆ ಗೈಸ್, ಬಾಯ್ ಬಾಯ್. ಇವ್ರನ್ನ ಕ್ಯಾಮ್ರಾಮನ್ ಆಗಿ ಹೈರ್ ಮಾಡಿರೋದಕ್ಕೆ ಅವ್ರು ನಮಗೆ ಪಾರ್ಟಿ ಕೊಡಿಸ್ತಾ ಇದ್ದಾರೆ. ಇಲ್ಲ, ನೀನು ಜಿಮ್ಗೆ ಹೋಗ್ತಿರೋದಕ್ಕೆ ಈ ಸಾಕ್ಷಿ ಏನು ಅಂತ ನಾನು ಹೇಳ್ತೀನಿ. ನಾನು 10 ಮಿನಿಟ್ಸ್ ಹಾಕಿದ್ದೀನಿ. ಸ್ನ್ಯಾಪ್ ಎಲ್ರಿಗೂ ಹೋಗಲ್ಲ. ನಮ್ಗೆ ನಾನ್ ವೆಜ್ ಬೇಕು ಅಂತ ಯಾರು ನಾನ್ ವೆಜ್ ಬೇಕು? ಇವಳು ಮಾತ್ರ 2 ಇದು ಬೇಕು ಅಂತಂದಿದ್ದು. ಎಗ್ ಇದು ಏನಿದು ವೆಜ್ ಬೇಕು ಅಂತ ಹೇಳಿದ್ದು. ಇನ್ನು ಮಿಕ್ಕವರೆಲ್ಲ ಎಗ್ಗೆ. ಸಾಕು ಹೋಗಿ ಸರ್,
ಏ ನಾನು ಎಗ್ಗೆ ಅಂದಿದ್ದು ಸರ್ಗೆ ಹೇಳಿಲ್ವಾ ನಾನು ವೆಜ್ ಎಗ್ ಅಂತ ನೀನು ಹಾಂ ನನಗೆ ವೆಜ್ ಅಂತ ನಾವು ಕೇಳ್ತೀವಿ ಬಂದಿದ್ದು ಎಲ್ಲ ವೆಜ್ಜಾ ಸರ್ ಅಯ್ಯೋ ಸರ್ ಅಂತಿದ್ದೀನಿ. ಪುಣ್ಯ ಜಿಮ್ಗೆ ಹೋಗಿ 62 kg 64 kg ಆಗೋದಕ್ಕೆ ಸಾಕ್ಷಿ. ಈ ರೇಂಜಿಗೆ ತಿಂದರೆ ಇನ್ನೇನಾಗುತ್ತೆ. ಎಗ್ ಪಪ್ಸ್ ಹೇಳಿದ್ರೆ ಇಲ್ಲಿ ವೆಜ್ ಪಪ್ಸ್ ತಂದಿದ್ದಾರೆ, ನೀವೇ ಬಂದು ತಿನ್ನಿ. ಆಡಿಯನ್ಸ್ ಮೇಲೆ ಏನೋ ಕೋಪ ಮಾಡ್ಕೊಂತಿದ್ಯಾ ಏನು ಮಾಡಕ್ಕ ಸರ್? ಏನಿದಕ್ಕೆ ಉತ್ತರ? ಎಗ್ ಹೇಳಿದ್ರೆ ವೆಜ್ ತರಿಸಿದ್ದೀರಾ? ನಾವು ಒಂದು ಕ್ಷಣದ ಮೇಲೆ ಬರ್ತೀವಿ. ಕ್ಯಾಮ್ರಾ ಆಫ್ ಆಗಲ್ಲ, ನೀವು ಕನ್ಸಲ್ಲ ಕಾಣಬೇಡಿ. 8 ವೆಜ್ಜು ಅಂತ ಅವಾಗ ಹೇಳ್ಬೇಕು. ಯಾವಾಗಲೂ ಹೇಳಿದೆ ನೀನು. ಫೋನ್ ಮಾಡ್ತಾನೆ ಇವಾಗ ತಾನೆ. ನಂಗೆ ಬೇಡ. ಟೈಮ್ ಆಯಿತು, ಬೇಗ ಬೇಗ ತಿನ್ನಬೇಕು ಪಂಚವಟಿಗೆ. ಪುಣ್ಯ ಅದು ಹಂದಿ ಮೂತಿ ಥರ ಕಾಣಿಸ್ತಿಲ್ವಾ? ನವೀನ್ ಎಂಕರೇಜ್ ಮಾಡ್ತಿದ್ದಾರೆ ಪುಣ್ಯಗೆ ತಿನ್ನೋದಕ್ಕೆ. ಸೊ ಅನುಷನ್ ಕರೀರೋ. ತಿನ್ನಲ್ಲ ಅಂದ್ಬಿಟ್ಟು ಈ ರೇಂಜಿಗೆ ತಿಂತಿರೋ ಪುಣ್ಯನ ನೋಡಿ ಗೈಸ್. ಹೆಂಗೆ ನವೀನ್ ತಿನ್ಸೋದು? ನಾನು ಕ್ಯಾಮ್ರಾ ಆನ್ ಮಾಡಿದ್ದೀನಿ, ನೀವು ಕರಿಬೇಕು. ಕೇಳಿಸ್ತಾ? ಸೊ ಯಾರ ಕೈ ಖಾಲಿ ಇದೆ? ಆಯ್ನಾ ಸರ್, ಅನುಷನ್ ಅಂತ ಕರೀರಿ. ಪುಣ್ಯ ಹೆಂಗೆ ಪಫ್ ತಿಂತಾಳೆ ಅನ್ನೋ ವಿಡಿಯೋ ಇದು. ಸರ್ ಯೋಗ ಮಾಡ್ತಿರೋದ್ರಿಂದ ಪಫ್ ತಿಂತಿಲ್ಲ, ಸರ್ ಡಯಟಲ್ಲಿದ್ದಾರೆ. ಸರ್ ನಿಮ್ಮ ಫುಲ್ ಆ್ಯಂಗಲ್ ಒಂದು Anusha, your pups is waiting for you. Please come now. ಸರ್ ನಿಮ್ಮ ನಿಮಗೋಸ್ಕರ ಪಪ್ಸ್ ತಂದಿದ್ದೀವಿ, ಬನ್ನಿ ಅನುಷಾ ತಿನ್ನಿ. ಸರ್ ನಿಮ್ಮ ಫುಲ್ ಆ್ಯಂಗಲ್ ತೆಗಿತೀನಿ, ಹಿಂದೆ ಹೋಗಿ. ಹಾಂ ಬನ್ನಿ. ಓಕೆ ಗೈಸ್. ಏನೇ ಡಯಟಲ್ಲಿದ್ದಾರೆ. ಬಾಯ್ ನವೀನ್. ಅನುಷಾ ವಿಡಿಯೋದಲ್ಲಿ ಬರಲ್ಲ ಅಂತ ಹೇಳ್ತಿದ್ದಾರೆ ಗೈಸ್. ಸೊ ಬ್ಲರ್ ಮಾಡೋಕ್ಕಾಗಲ್ಲ. ಫೇಸ್ ಹಿಂಗ್ ಮಾಡ್ತಾರಲ್ಲ, ನಾನು ಎಡಿಟಿಂಗಲ್ಲಿ ಎಕ್ಸ್ಪರ್ಟ್ ಆಗಿಲ್ಲ. ಸೊ ನೀನು ವಿಡಿಯೋದಲ್ಲಿ ಬರ್ತಿದ್ಯಾ ಅಷ್ಟೇ ಅಲ್ವಾ ಏನ ಸರ್? ಎಸ್. ಅನುಷಾ ಬರಲ್ಲ ಅಂತೂ ವಿಡಿಯೋಸ್ಗೆಲ್ಲ ಪೋಸ್ಟ್ ಕೊಡ್ತಿರೋದ್ರಿಂದ ಪಕ್ಕ ಬರ್ತಿದ್ದಾಳೆ ಗೈಸ್. ಈಗ ತಾನೇ ಮನೆಗೆ ರೀಚ್ ಆಗಿದ್ದೀನಿ. ಕಮ್ ಲೆಟ್ಸ್ ಸಿ ವಾಟ್ ಮೈ ಮದರ್ ಈಸ್ ಡೂಯಿಂಗ್. ಏನು ಮಾಡ್ತಿದ್ಯಮ್ಮ? ಏನು ಮಾಡ್ತಿದ್ಯಾ? ಹಾಗಲಕಾಯಿ ನಮ್ಮ ಮಮ್ಮಿ ಫೇವ್ರೇಟ್. ನಿನ್ನ ಫೇವ್ರೇಟ್ ಅಮ್ಮ ಇದು? ಫೇವ್ರೇಟಾ? ಚಪಾತಿಗೆ ಕಲಸಿಟ್ಟಿದ್ದಾರೆ ಪಲ್ಯ. ನಾನು ಅದು ತಿನ್ನಲ್ಲ, ಬೇರೆ ಏನು ಮಾಡಿದ್ದಾರೆ ನೋಡೋಣ. ಏನಿದೆಯಮ್ಮ? ನಾನು ತಿನ್ನಲ್ಲ ಇದು ಹಾಗಲಕಾಯಿ ಪಲ್ಯ. ಟೊಮೆಟೊ ಜಾಸ್ತಿ ಗೊಜ್ಜು ಮಾಡೋದು. ಟೊಮೆಟೊ ಗೊಜ್ಜು ಮಾಡ್ತೀಯಾ? ಏನು ಹೂವು ಎಲ್ಲ ಮುಟ್ಕೊಬಿಟ್ಟಿದ್ಯಾ? ಪೂಜೆ ಮಾಡಿದ ಮನೇಲಿ ಗಾಯ್ಸ್. ಸ್ಟೇಟಸ್ ನವಮಿ ಸ್ಟೇಟಸ್ ಹಾಕಿದಾರಂತೆ, ನೋಡಿದೆ ನಾನು. ವಾಟ್ಸಪ್ ಸ್ಟೇಟಸ್ ನೋಡಿದೆ, ಅಂದ್ಕೊಂಡೆ ನವಮಿ ಪೂಜೆ ಮಾಡೋರೆ ಅಂತ. ತೋರಿಸ್ತೀನಿ ಬರ್ರಿ ನಿಮಗೂ ಪೂಜೆ ಹೆಂಗೆ ಮಾಡಿದ್ದಾರೆ ನವಮಿ ಅಂತ. ಏನು ಮಾಡಕ್ಕೆ ಆಗ್ತದೆ ನಡೆಯಲ್ಲ. ಸ್ಟೇಟಸ್ ಯಾರಿಗೆ ಹಾಕಿದ್ನೋ ಯಾರು ನೋಡ್ಲಿ ಅಂತ ಹಾಕ್ತೆ. ನೋಡ್ಲಿ ಅಂತ ನಾನು ನೋಡಿದೆ. ಅವಾಗ ಮಲ್ಗೆ ಹೂವು ಮುಡಿಸ್ಬಿಟ್ಟು ಹಾಕಿದ್ದಾರೆ. ನಾನು ತೋರಿಸ್ತೀನಿ ಬನ್ನಿ ಗೈಸ್ ಹೆಂಗೆ ಮಾಡಿದ್ದಾರೆ ನವಮಿ ಪೂಜೆ ಅಂತ. ಲೆಟ್ಸ್ ಸಿ ಹಿಯರ್. ಪೂಜೆ ಮಾಡಿದ್ದಾರೆ. ಈ ಥರ ದೇವ್ರ ಮನೆ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ ಗೈಸ್. ನಾನು ಕೂಡ ಪೂಜೆ ಮಾಡ್ತಿರ್ತೀನಿ ಅವಾಗ. ದಿಸ್ ಇಸ್ ಮೈ ಫೇವ್ರೆಟ್ ಗಣೇಶ ಗಾಡ್. ನೋಡ್ದೆಮ್ಮ, ಚೆನ್ನಾಗಿ ಮಾಡಿದ್ಯಾ ಪೂಜೆ. ಇದೇ ಥರ ಡೈಲಿ ಪೂಜೆ ಮಾಡು, ಒಳ್ಳೆಯದಾಗಲಿ.